ನಾಯಿ ಹೊಡೆದಂಗ್ ಹೊಡೆದ್ರು. No, I'm very sad. I'm a Chennai fan. Bro, RCB bro. ಇವತ್ತು ಹೀಗೆ ಇರ್ತಂತ ಗೊತ್ತಿತ್ತು, ಹಾಗೆ ನಡೆದಿದೆ. RCB ಫಸ್ಟ್ ಬ್ಯಾಟಿಂಗ್ ಆಡಲಿ ಅಂತ ನಾವು ಪ್ರೆಡಿಕ್ಷನ್ ಮಾಡಿದ್ವಿ. ಚೆನ್ನಾಗಿ ಆಡಲ್ಲ ಅಂತ ಗೊತ್ತಿತ್ತು, ಯಾಕಂದರೆ ಪುನರ್ವಸು ವಿಶಾಖ ಪೂರ್ವಭಾದ ನಕ್ಷತ್ರದಲ್ಲಿ ವಿರಾಟ್ ಕೊಹ್ಲಿಗೆ ತುಂಬ ತೊಂದರೆಗಳಿರುತ್ತೆ. ಆ ನಕ್ಷತ್ರದಲ್ಲಿ ಯಾವತ್ತೂ ಆಡಲ್ಲ, ಆಡಿದರೂ ಕೂಡ ಪ್ರಯೋಜನ ಇಲ್ಲ. ಹಾಗಾಗಿನೇ ಇವತ್ತು ಸಖತ್ ಮ್ಯಾಚನ್ನು ಆಡ್ತಿದ್ರು. ನಾನು ಸಾಲ್ಟ್ ಮೇಲೆ ತುಂಬ ಓಪ್ ಇಟ್ಟಿದ್ದೆ, ಅದೇ ಥರ ಇವ್ರ ಮೇಲೆ ಡೇವಿಡ್ ಮೇಲೆ ತುಂಬ ಓಪ್ ಇಟ್ಟಿದ್ದೆ. ಹಾಗಾಗಿ RCB ಟೀಮ್ ಬೌಲಿಂಗ್ ತುಂಬ ಚೆನ್ನಾಗಿದೆ, ಅದ್ಭುತವಾದ ಬೌಲಿಂಗ್ ಟೀಮ್ ಇದೆ. ಅದೇ ಥರ ಇವಾಗ RCB ಟೀಮಲ್ಲಿ ಎಂಟ್ರೆನ್ಸನ್ನು ನಂಬರ್ 5th ಗೇಟನ್ನು ಪಬ್ಲಿಕ್ಕಿಗೆ ಓಪನ್ ಮಾಡಿದ್ದಾರೆ. ಹಾಗಾಗಿ RCB ಎಲ್ಲ ಮ್ಯಾಚನ್ನು ಗೆಲ್ಲುತ್ತೆ, ಚೆನ್ನಾಗಿ ಆಡ್ತಾರೆ. RCB ಇಲ್ಲ ರಾಜಸ್ಥಾನ ಮೇಲೆ 10ನೇ ತಾರೀಕು 100% ಇಲ್ಲ ನಾವಾರು ಸೆಂಚುರಿ ಹೊಡಿಬೋದು, ವಿರಾಟ್ ಕೊಹ್ಲಿ ಅವರು ಹೊಡಿಬೋದು. ಅದೇ ಥರ ರಾಜಸ್ಥಾನದಲ್ಲಿ ಹುಡುಗನ ಸೇನು ಯಶಸ್ವಿ ಜೈಸ್ವಾಲ್ ಖಂಡಿತಲ್ಲೂ ಕೂಡ ವೈಭವ್ ಸೂರ್ಯವಂಶಿ ಅವ್ರು ಖಂಡಿತಲ್ಲೂ ಕೂಡ ಗೇಲ್ ರೆಕಾರ್ಡ್ನ ಮುರಿಬೋದು ಈ IPL ಅಲ್ಲಿ. ಅದು 10ನೇ ತಾರೀಕು ಇನ್ನೂ ಒಳ್ಳೇದಿರುತ್ತೆ. 10ನೇ ನಂಬರ್ 0 ಇರುತ್ತೆ. ಹಾಗಾಗಿ 100% ಅವತ್ತಿನ ದಿವಸ ಸೆಂಚುರಿನ ನಿರೀಕ್ಷೆ ಮಾಡೋದು, ಎರಡು ಟೀಮಲ್ಲೂ ಮಾಡ್ಬೋದು. ನಮ್ಮಲ್ಲಿ ವಿರಾಟ್ ಕೊಹ್ಲಿನ ನಿರೀಕ್ಷೆ ಮಾಡ್ಬೋದು. 100% ಮಕರ ರಾಶಿ ಆಗಿರುತ್ತೆ, ಅವತ್ತು ಶ್ರವಣ ನಕ್ಷತ್ರ ಆಗಿರುತ್ತೆ. 1 and 6 ಕಾಂಬಿನೇಷನ್ ಗುಡ್ ಕಾಂಬಿನೇಷನ್ ಇರುತ್ತೆ. ಅದೇ ಥರ ಧೋನಿ ಖಂಡಿತಲ್ಲೂ ಕೂಡ ತಲೆವಾ ಟೀಮಿಗೆ ಬಂದಾದಮೇಲೆ ಮ್ಯಾಚಿನ ವಿನ್ನಿಂಗ್ನ ನೋಡ್ಬೋದು. ಯಾಟ್ರಿಕ್ ಸೋಲನ್ನ ಚೆನ್ನೈ ಆಗುತ್ತೆ ಅಂತ ನನ್ನ ಜನರಲ್ಲ ಪ್ರೆಡಿಕ್ಷನ್ ಮಾಡಿದ್ದೆ. ಯಾಟ್ರಿಕ್ನ RCB ಗೆಲ್ಲುತ್ತೆ, ಏನೇ ಆಗಲಿ ಕೂಡ ನೆಕ್ಸ್ಟ್ ಮ್ಯಾಚನ್ನ RCB ಗೆಲ್ಲುತ್ತೆ. ಅಲ್ಲಿ ರಾಜಸ್ಥಾನದಲ್ಲಿ ಆ ಹುಡುಗನ ವೈಭವ್ ಸೂರ್ಯವಂಶನ ಅವನೊಬ್ಬನ ಔಟ್ ಮಾಡ್ಕೊಂಡು ಸಾಕಿನೆಲ್ಲ ಅವರೇಜು ಮಾಮೂಲಿ 40 ಬಾಲು 60 ರನ್ನು 20 ಬಾಲು 40 ರನ್ನು ಇದೇ ಎಲ್ಲ ಪುಟ್ಕೋಸಿ ಅಂತ 100% ಆ ಥರದ ವಿರಾಟ್ ಕೊಹ್ಲಿ 10ನೇ ತಾರೀಕಲ್ಲಿ ಭಾಳ ಹೋಗ್ಬಿಟ್ಟಿದ್ದೀನಿ 100%. ಯಾವ ರೀತಿ ಸರಿ ಸರಿ ಏನು ಹೇಳಿ ಈ ಸರಿ ನನ್ನ ಒಪ್ಪು ತುಂಬಾ ಒಪ್ಪಿರೋದು ಒಂದು ಗುಜರಾತ್ ಟೈಟನ್ಸ್. ಅದು ಟೀಮು ಒಂಥರ ರಾಜಕೀಯ ಟೀಮ್, ಅದು ಟೀಮು ರಾಜಕೀಯ ಟೀಮ್. ಮುಂಬೈ ಖಂಡಿತ ಕೂಡ ಒಪ್ಪಿದೆ. 31ನೇ ತಾರೀಕು ಅಲ್ವಾ ಫೈನಲ್, 31ನೇ ತಾರೀಕು ಫೈನಲ್ ಇದೆ. ಬೆಂಗಳೂರು ಮುಂಬೈ ಭಾಳ ಒಪ್ಪಿಗೆ. ಗುಜರಾತ್ ಬಂದ ಏನು ಮಾಡೋಕ್ಕಾಗಲ್ಲ. ರಾಜಸ್ಥಾನ ಮೇಲೆ ನಮ್ಮ RCB ಅವರೇ ಗೆಲ್ತಾರೆ. ಅದು ಕೂಡ 10ನೇ ತಾರೀಕು ಇರುತ್ತೆ. ಸೊ 10ನೇ ತಾರೀಕು ಸಿಕ್ಕಾಪಟ್ಟೆ ಮ್ಯಾಚ್ ಆಗುತ್ತೆ. ವಿರಾಟ್ ಕೊಹ್ಲಿ ಅವರು 100 ಹೊಡಿಬೋದು, ಮ್ಯಾಚ್ ಆಗುತ್ತೆ. ಅಂದ್ರೆ ಇವತ್ತು ಫುಲ್ ಫನ್ ಆಗಿತ್ತು. ಯಾವ ರೀತಿ ಇತ್ತು ಅಂದ್ರೆ ಫಸ್ಟ್ ನಮ್ಮ RCB ಅವರು ಆಡುತ್ತಾರೆ, ಅವ್ರು ಫಸ್ಟ್ ಬ್ಯಾಟಿಂಗ್ ಆಡ್ತಿರ್ತಾರೆ, ಸೆಕೆಂಡ್ ಬ್ಯಾಟಿಂಗ್ ಬಂದಿರೋದು. ಹಾಗಾಗಿ ಸೆಕೆಂಡ್ ಬ್ಯಾಟಿಂಗ್ ಅಲ್ಲಿ ಒಂದೊಂದು ಬಾಲ್ ಒಂದು ಗೇಮ್ ನೋಡೋದಕ್ಕೆ ತುಂಬಾ ಇತ್ತು. RCB ಸಖತ್ತಾಗಿತ್ತು, ಸಖತ್ತಾಗಿ ಟಿಮ್ ಡೇವಿಡ್ ಬ್ಯಾಟಿಂಗ್ ಅಂತೂ ಸಖತ್ತು ಸೂಪರ್ ಗೇಮ್. ಜೈ RCB. I'm very sad. I'm a Chennai fan. English or Hindi? क्या प्रॉब्लम है? हाँ? चेन्नई के क्या धोनी नहीं खेला और टीम में इन्वेस्ट नहीं किया गया इस बार. बहुत ही मतलब संजू सैमसन को लेके कुछ भी फायदा नहीं हो रहा. इससे बढ़िया तो जडेजा को रखना चाहिए था अपने पास. ना थाला खेले और ना टीम में इन्वेस्ट किया गया. अब हो गया, अब नेक्स्ट मैच में देखेंगे, नेक्स्ट मैच में सपोर्ट करेंगे. आपने टी-शर्ट क्यों उतार दी? भाई बताया. क्योंकि डिप्रेस्ड हूँ मैं. जेब में डाल दी, नेक्स्ट मैच में निकालेंगे अब. नहीं इंग्लिश हिंदी. ಹೇಗಿತ್ತು ಮ್ಯಾಚ್?
हाँ मैच बहुत ही बढ़िया था. आरसीबी जीत गई, मज़े आ गए. उम्मीद है इस बार फिर से कप भी जीतेंगे. किंग कोहली इस बार कब जीतेंगे फिर से? अब तो 3-4 साल लगातार कप जीतेंगे. ಬರ್ತಾ ಇಲ್ಲ ವಿಸಿಲ್ ಬರ್ತಾ ಇಲ್ಲ ಯಾಕೆ ಗೊತ್ತಿಲ್ಲ ವಿಸಿಲ್ ಬರ್ತಾ ಇಲ್ಲ ಬ್ರೋ ಆರ್ಸಿಬಿ ರೀಸನ್ ಈ ಸಲ ಮನೆ ಕ್ರೇಜಿ ಮ್ಯಾಚ್ ಒಂದೇ ಸಲ ಹೊಡೆದು ಬಿಸಾಕ್ಬಿಟ್ರು CSK ನಾವು ಯಾವತ್ತೂ ಗೆಲ್ಬಾರ್ದು. ಜೈ ಆರ್ಸಿಬಿ. ನಾಯಿ ಹೊಡೆದಂಗ್ ಹೊಡೆದ್ರು. ಸಾರ್ವಜನಿಕರು ಗೇಟ್ನ ಅಕ್ಕಪಕ್ಕ ನಿಲ್ಲಬಾರದು. ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಬಂದಿದ್ವಿ, ಮಳೆ ಬಂದೆಲ್ಲ ಇದಾಗ್ಬಿಟ್ಟಿದೆ. ಈ ಸಲ ಬಂದು ವಿನ್ ಆಯ್ತು, ಖುಷಿ ಆಯ್ತು. ಇಲ್ಲ ಅನ್ಕೊಂಡಿದ್ದಿಲ್ಲ. ನಮಗೆ ನಂಬಿಕೆ ಇತ್ತು. ಟಿಮ್ ಡೇವಿಡ್ ಇಲ್ಲ ಶೆಫರ್ಡ್. CSK ಅಂದ್ರೆ ಫೇವರೇಟ್ ಬ್ಯಾಟಿಂಗ್ ಆಡಕ್ಕೆ. ಸಾರ್ವಜನಿಕರೇ ತಮ್ಮ ಇಲ್ಲಿ ಇನ್ನೊಂದು ಸ್ಟಾರ್ ಇದೆ. ಸಾರ್ವಜನಿಕರು ನಮ್ಮ ಅಧಿಕಾರಿ ಸಿಬ್ಬಂದಿಗಳ ಸೂಚನೆಗಳನ್ನು ತಪ್ಪದೆ ಪಾಲಿಸಿ ಮತ್ತು ನಿಮ್ಮ ಮೊಬೈಲ್ಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಮತ್ತು ನಿಮ್ಮ ಚಿಕ್ಕ ಮಕ್ಕಳು, ಪ್ರತಿ ಯಾರು ನಿಮ್ಮ ಹಿರಿಯ ನಾಗರಿಕರು ಇವರುಗಳ ಜೊತೆಯಾಗಿ ಕೈ ಹಿಡಿದುಕೊಂಡು ಸಾಗಬೇಕಾಗಿ. ಆದಷ್ಟು ಬೇಗ ಇನ್ನೊಂದು ಸ್ಟಾರ್ ಬರುತ್ತಾ? ಡೆಫಿನೆಟ್ಲಿ ಇದೇ ವರ್ಷ ಬಂದೇ ಬರುತ್ತೆ. ಈ ಸಲ ಕಪ್ಪು ನಮ್ದೆ. ಹಂಗೆ ಹೊಡೆದಿಲ್ಲ, ಸರಿಯಾಗಿ ಕೊಟ್ಟಿದ್ದಾರೆ. ಟಾಪ್ ಟು ಬಾಟಮ್ ಒಂದೇ ವರ್ಷ ಅಲ್ಲ ಬ್ರೋ, ಎಲ್ಲಾ ವರ್ಷ ಹಿಂಗೆ ಕೊಡೋದು. ಇನ್ಮೇಲೆ TTS ಪರ್ಫಾರ್ಮೆನ್ಸ್ ಬಳಸಿಕೊಳ್ಳುವ ಅಣ್ಣ ಆಚೆ ಕಡೆ ಮಳೆ ಬಂತಲ್ಲ ಗೊತ್ತಿಲ್ಲ, ಆದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಬೆಂಕಿ ಬಿರುಗಾಳಿ ಹೆಂಗಿತ್ತು ಗೊತ್ತಾ? ನೋಡ್ತಾ ಇದ್ರೆ ಅದೊಂದು ಮಜಾ ಅಣ್ಣ, ಹೇಳಕ್ಕಾಗಲ್ಲ. ಸಿಕ್ಸ್ ಟಿಮ್ ಡೇವಿಡ್ದು ಏನ್ ರನ್ ಒಳ್ಳೇದದು, ಫೈರ್ ಇದ್ದಂಗೆ ಅದು ತರ. ಫುಲ್ ಖುಷಿ. RCB ಫ್ಯಾನ್ಸ್ ಅಂತ ಫುಲ್ ಖುಷಿ ಆಗಿದ್ದಾರೆ ಅಣ್ಣ. ಅಷ್ಟಿದ್ದಿಲ್ಲ, 230 ಇತ್ತು ನಮ್ಮ ಪ್ಲಾನ್ ಪ್ರಕಾರ, 230. ಬಟ್ ಈ 250 ಆಗಿದ್ದು, ಕ್ರಾಸ್ ಆಗಿದ್ದು ಅಮೇಜಿಂಗ್. ಎಲ್ಲ ಮೈಂಡ್ ಬ್ಲೋಯಿಂಗ್ ಆಗ್ಬಿಟ್ಟಿದೆ. ನಮ್ಮ RCB ಫ್ಯಾನ್ಸ್ ಅಂತ ಹುಚ್ಚಾಗ್ಬಿಡ್ತೀರಿ ನಿಜವಾಗ್ಲು. ಹೇಗೆ ಅನಿಸ್ತು ಮ್ಯಾಚ್ ಇವತ್ತು? ಗೊತ್ತಾಗ್ತಾ ಇದೆ. ನಾನು ಹಿಂದ್ಗಡೆ 3 ಜನ ಚೆನ್ನೈ ಅವ್ರು ಕೂತಿದ್ರು, ಶರ್ಟ್ ಬಿಚ್ಬಿಟ್ಟು RCB ತಗೊಂಡ್ಬಿಟ್ರಪ್ಪ ಲಾಸ್ಟಿಗೆ. ನಾವೇ ಕೊಟ್ಬಿಟ್ಟು ಯಾಕಾಡ್ರೆ ಮಾನ ಮರ್ಯಾದೆ ಪ್ರಶ್ನೆ ಅಂತ. ಎಲ್ಲರಿಗೂ ಮೆಟ್ರೋಲ್ ಹೋಗೋಕ್ಕಾಗಲ್ಲ ಅಂತ ಕ್ಯಾಬ್ಗಳಲ್ಲಿ ಹೋಗಿ ಅಂತ ಸೇಫಾಗಿ ಹೇಳಿದೀವಿ. ಚೆನ್ನೈ ಅವರೆಲ್ಲ ಆರಾಮಾಗಿ ಮನೆಗೆ ಹೋಗಿ ದಯವಿಟ್ಟು ಇನ್ನು 3 ವರ್ಷ ಮಾತಾಡ್ಬಿಡಿ. 3 ವರ್ಷ ದಿನ್ಸ್ಕೊಂಡಿದ್ದೀರಾ, ಇನ್ನು 3 ವರ್ಷ ಹೊಡಿತೀವಿ, ಗ್ಯಾರಂಟಿ ಹೊಡಿತೀವಿ. CSK ಅವರೆಲ್ಲ ಮನೆಗೆ ಹೋಗಿದ್ರೆ ನೀವು ಮಲ್ಕೊಂಡು ಗುಡ್ ನೈಟ್. ಫುಲ್ ಕ್ರೇಜಿ ಅನ್ಕೊಳ್ಳಿ ಮ್ಯಾಚ್. ಮ್ಯಾಚು 2024 ಮೇ 18ನೇ ತಾರೀಕು ಒಂದು ಮರ್ಡರ್ ಮಾಡಿದ್ವಿ. ಹೋದ ವರ್ಷ ಮೇ 2ನೇ ತಾರೀಕು ಫಸ್ಟ್ ತಿಥಿ, ಇವತ್ತು 2ನೇ ತಿಥಿ ಮಾಡಿದೀವಿ. ನೆಕ್ಸ್ಟ್ ವರ್ಷನೂ ಮಾಡ್ತೀವಿ. ಕ್ರೇಜಿ ಮ್ಯಾಚ್, ಪೈಸಾ ವಸೂಲ್. ಟಿಮ್ ಡೇವಿಡ್ ಮಾತ್ರ ಕ್ರೇಜಿ ಬ್ಯಾಟಿಂಗ್. ಕೋಟಿ 2 ಪ್ಲೇಯರ್ ತಗೊಂಡು ನಾವು 2 ಕೋಟಿ ಪ್ಲೇಯರ್ ಕೈಲಿ ಮ್ಯಾಚ್ನೇ ಉಡಾಯಿಸಿದೀವಿ. ಕ್ರೇಜಿ ಮ್ಯಾಚ್. ಆಕ್ಚುಲಿ ನಾವು ಪವರ್ ಪ್ಲೇಯರ್ ಇನ್ನೂ ಬಂದಿದ್ರೆ 300 ಇವತ್ತು ದಾಡ್ತಿದ್ವಿ. ಬಟ್ ಮಿಸ್. ಓಕೆ ಫೈನ್, ಬಟ್ ಇನ್ನೊಂದ್ಸಲ ಸಿಕ್ಕಿದ್ರೆ ಚೆನ್ನಾಗಿರೋದು. ನಮಗೆ ಮುಂಚೆನೇ ಗೊತ್ತಿತ್ತು ಒಂದ್ ಸೈಡ್ ಆಗುತ್ತೆ ಅಂತ, ಬಟ್ ಇಟ್ಸ್ ಓಕೆ. ಮುಂಚೆನೇ ಗೊತ್ತಿತ್ತು ಅವ್ರು ಪ್ಲೇಯಿಂಗ್ 11 ನೋಡಿದ್ರೆ. ಅದು ರೂಢಿ ಆಗ್ಬಿಟ್ಟಿದೆ. 2025 ಇಂದ ಅದು ಹೋಗಿದೆ. ಆದ್ರೆ ಎಲ್ಲೋ ಮಿಸ್ ಮಾಡ್ಕೋತಾ ಇದೀವಿ ಅದನ್ನ. ಮಿಸ್ ದಟ್. ಥ್ಯಾಂಕ್ ಯು. ಈಸಿ ವಿನ್. 250 ಹೊಡೆದಾಗೆ ಗೊತ್ತಾಗೋಯ್ತು ಈಸಿ ವಿನ್ ಅಂತ. ಈಸಿ ವಿನ್. ಆಲ್ರೆಡಿ ನಮ್ಮ ಬೌಲಿಂಗ್ ಸೂಪರ್ ಇದೆ, ಸೂಪರ್ ಬೌಲರ್. ಬೇಗ ವಿಕೆಟ್ಸ್ ಬಿದ್ದಿತ್ತು, ಅದಕ್ಕಾಗಿ ನಮ್ಮ ಮೇಲೆ ಒನ್ ಸೈಡೆಡ್ ಮ್ಯಾಚ್. ಥ್ಯಾಂಕ್ ಯು. ಮ್ಯಾಚ್ ಅಂತೂ ಸೂಪರ್ ಆಗಿತ್ತು. ಇಂಥ ಮ್ಯಾಚ್ ನೋಡೋಕೆ ಪುಣ್ಯ ಮಾಡಿರ್ಬೇಕು ನಿಜವಾಗ್ಲೂ. 250 ಹೊಡೆದ್ರು, ಸಖತ್ತಾಗಿ ಹೊಡೆದ್ರು ಮಾತ್ರ. ಆಮೇಲೆ ಅದನ್ನ ತುಂಬ ಚೆನ್ನಾಗಿ ಡಿಫೆಂಡ್ ಮಾಡ್ಕೊಂಡ್ರು. ಪೈಸಾ ವಸೂಲ್. ಸಖತ್ ಮ್ಯಾಚ್ ಮಾತ್ರ. ಪುಣ್ಯ ಮಾಡಿರ್ಬೇಕಂತಿಲ್ಲ ನಾವು ಈ ಮ್ಯಾಚ್ ನೋಡೋಕ್ಕೆ. ಸ್ಟೇಡಿಯಮಲ್ಲಂತೂ ಆನಂದನೋ ಆನಂದ. ಹೋಮ್ ಗ್ರೌಂಡಲ್ಲಿ ತುಂಬ ಖುಷಿ ಕೊಡ್ತು. ಸಖತ್ತಾಗಿತ್ತು. ಖಂಡಿತ. ಥ್ಯಾಂಕ್ ಯು. ಚೆನ್ನೈ ಟೀಮ್ಗೆ ಕುಷ್ಕ ಕೊಟ್ಟಿರ್ಬೋದು, ಬಿರಿಯಾನಿ ಕೊಟ್ಟಿದ್ದಾರೆ. ಸಖತ್ತಾಗಿ ಕೊಟ್ಟಿದ್ದಾರೆ ಬಿರಿಯಾನಿ. ತಿಂದು ಅವ್ರು ಸುಸ್ತಾಗಿರ್ಬೇಕು. 2 ಮ್ಯಾಚು ಗೆದ್ದುಬಿಟ್ರು. RCB ಸೂಪರ್ ಆಗಿತ್ತು. ಹಾಂ, ಕುಷ್ಕ ಬದಲು ಬಿರಿಯಾನಿ ಕೊಟ್ಟಿದ್ದಾರೆ RCB ಅವರು. ಫುಲ್ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು. ಈ ಸಲನೂ ಕಪ್ ನಮ್ದೆ ಖಂಡಿತವಾಗ್ಲು. ನಾವು ನಮ್ಮ ಕೊಹ್ಲಿ, ನಮ್ಮ RCB ಈ ಸಲ ಖಂಡಿತವಾಗ್ಲು ಈ ಸಲನೂ ಕಪ್ ನಮ್ದೆ. ಸಾರ್ವಜನಿಕರನ್ನು ಹೊರಗೆ ಕಳಿಸಿ.
ಮ್ಯಾಚು ನೋಡಿದ್ರೆ ಹೇಗೆ ಅನಿಸ್ತು? ಅಂತೂ ಹಬ್ಬದ ಊಟ ಒಳ್ಳೆ ಮ್ಯಾಚು. 2 ನಿಮಿಷನೂ ಕುತ್ಕೊಳ್ಳೋಕ್ಕಾಗಿಲ್ಲ ಸರ್. ಕಂಟಿನ್ಯೂಸ್ ಆಗಿ ಚೀರ ಮಾಡಿ ಮಾಡಿ ಗಂಟ್ಲು ಹೋಗಿದೆ. ಒಳ್ಳೆ ಮ್ಯಾಚು ಸರ್ ಇವತ್ತು. ಫೀಲ್ಡಿಂಗು ಅಲ್ಟಿಮೇಟು. ಶಿವಮ್ ದುಬೆ ಅಂತೂ ಇವತ್ತು ಚಿಂದಿ ಉಡಾಯಿಸ್ಬಿಟ್ರು. ಇವತ್ತಂತೂ ಗೋವಿಂದ ಅರೆ ಗೋವಿಂದ, ವೆಂಕಟರಮಣ ಗೋವಿಂದ. ಚೆನ್ನೈ ಅವರಿಗೆ ಹಬ್ಬನೇ ಇನ್ನು ಮುಗೀತು. ಇನ್ನೊಂದು ಸ್ವಲ್ಪ ರನ್ ಹೊಡಿಬೇಕಿತ್ತ ಕೊಹ್ಲಿ ಅಂತ? ಕೊಹ್ಲಿ ಸಾಕು ಸರ್. ಎಲ್ಲ ದಿನನೂ ಹಬ್ಬ ಮಾಡೋಕ್ಕಾಗಲ್ಲ. ಒಂದೊಂದು ದಿನ ಒಬ್ಬೊಬ್ಬರು ಆಡ್ತಾರೆ. ಒಳ್ಳೆ ಮ್ಯಾಚು, ಒಳ್ಳೆ ಎಂಟರ್ಟೈನ್ಮೆಂಟು. ಥ್ಯಾಂಕ್ ಯು ಸರ್. ಒಳ್ಳೆ 6 ಸರ್. 6 ಮೇಲೆ 6.